ಮನೇಲಿ ಎಲ್ಲರೂ ಅಮ್ಮು ಅಂತ ಕರೀತಾರೆ. ನಮ್ಮ ಚಿಕ್ಕಿ ಬದಲು ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಹಾಯ್ ಗಾಯ್ಸ್, ಇವತ್ತಿನ ವ್ಲಾಗ್ನ ಆಲ್ರೆಡಿ ಅಮ್ಮು ಸ್ಟಾರ್ಟ್ ಮಾಡಿದ್ದಾಳೆ. ಅವಳು ನಾನೇ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಅಂತೇಳಿ ಇಷ್ಟಪಟ್ಟು ಸ್ಟಾರ್ಟ್ ಮಾಡಿದ್ಲು. ಇಲ್ಲೇ ಫೋನ್ ಯೂಸ್ ಮಾಡ್ಕೊಂಡು ನಿಂತಿದ್ದಾಳೆ ವ್ಲಾಗ್ ಮಾಡಬೇಕಂದ್ರೆ. ಸೊ ಇವತ್ತಿನ ವ್ಲಾಗ್ ಏನಂತ ಅಂದರೆ, ಇವತ್ತು ಜಾಮೂನ್ ಮಾಡ್ತಾ ಇದ್ದೆ. ಸೊ ಆ ರೆಸಿಪಿನ ನಿಮ್ಮ ಹತ್ರನೂ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ನೋಡಿ, ಅವಳೇ ಬಂದು ಇಲ್ಲೇನೆ. ಅವಳಿಗೆ ತುಂಬ ಇಷ್ಟ ವ್ಲಾಗ್ಸ್ ಮಾಡೋದು, ಅದರಿಂದ ಅವಳು ಇಷ್ಟಪಟ್ಟು ಮಾಡೋಕ್ಕೆ ಇಷ್ಟಪಡ್ತಾಳೆ. ಮತ್ತು ಇವತ್ತು ಏನು ಜಾಮೂನ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ಇವತ್ತು ನಮ್ಮ ಅಕ್ಕನ ಬರ್ಡೇ. ಸೊ ಅದರ ವಿಶೇಷವಾಗಿ ಏನಾದ್ರು ಸ್ವೀಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಮನೇಲಿ ಅಂತೇಳಿ ಜಾಮೂನ್ ಮಾಡ್ತಾಯಿದ್ದೀನಿ. ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತ ಅಂದ್ಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆರಾಮಾಗಿ ಮೇಡಮ್ ಸೈಲೆಂಟಾಗಿ ನಿಂತವ್ರೆ ನೋಡಿಕೊಂಡು. ಕೆಲವೊಂದು ಸಲ ನಾನು ಮಾತಾಡೋದನ್ನ ಕೇಳಿಸ್ಕೊತಾ ಇರ್ತಾಳೆ, ಅಬ್ಸರ್ವ್ ಮಾಡ್ತಾ ಇರ್ತಾಳೆ. ಇಲ್ಲ ಬೇರೆ ವ್ಲಾಗ್ಸ್ ನಾನೇದಾದರೂ ನೋಡ್ತಾ ಇದ್ರೆ ಅದರಲ್ಲೂ ಕೂಡ ಅವಳು ನೋಡ್ತಾ ಇರ್ತಾಳೆ ಇಂಟ್ರೆಸ್ಟ್ ಪಟ್ಟು. ಸೊ ಮಕ್ಕಳನ್ನ ಆದಷ್ಟು ಫ್ರೀಯಾಗಿ ಕಂಫರ್ಟಬಲಾಗಿ ಮಾತಾಡೋಕ್ಕೆ ಬಿಡಬೇಕು. ಇದರಿಂದ ಈ ಥರ ಲಾಗಲ್ಲಿ ಮಾತಾಡೋದ್ರಿಂದ ಅವಳಿಗೆ ಮೋಸ್ಟ್ಲಿ ಆ ಥರ ಫ್ರೀ ಆಗ್ಬೋದೇನೋ ಈ ಸ್ಟೇಜ್ಗಳೆಲ್ಲ ಮಾತಾಡೋದಕ್ಕೆ. ಹಾಗಾಗಿ ನಾನು ಅವಳ ಕೈಲಿ ಮಾತಾಡಿಸ್ತಾ ಇರ್ತೀನಿ ಅವಾಗವಾಗ. ಏನಾದ್ರು ಒಂದು ಸ್ಟೇಜ್ ಕಾರ್ಯಕ್ರಮ ಇದ್ದರೆ ಅವರು ಫ್ರೀಯಾಗಿ ಮಾತಾಡ್ಬೋದು ಸ್ಕೂಲ್ಗಳೆಲ್ಲ. ಹಾಗಾಗಿ ಅವಳಿಗೆ ಏನಾದರೂ ಆ ಥರ ಯೂಸ್ ಆಗ್ಬೋದೇನೋ ಅಂತ ಮಾತಾಡಿಸ್ತಾ ಇರ್ತೀನಿ. ಸೊ ಇಲ್ಲೇ ಇದ್ದಾಳೆ ಅಮ್ಮ ಕೂಡ. ಬನ್ನಿ ಇವಾಗ ಜಾಮೂನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ಗೈಸ್, ನಾನು ಜಾಮೂನ್ ಮಾಡೋದಕ್ಕೆ ಇದು MTR ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ಬೈ 1 get 1 ಫ್ರೀ ಕೂಡ ಇತ್ತು. 145 ರುಪೀಸ್ ಏನೋ ಆಯಿತು. 200 ಗ್ರಾಮ್ಸ್ ಏನೋ ಇದೆ ಇದು. ಸೊ ಇದನ್ನು ಯೂಸ್ ಮಾಡ್ಕೊಂಡು ಇವತ್ತು ನಾನು ಜಾಮೂನ್ ಮಾಡ್ತಾಯಿದ್ದೀನಿ. MTR ಪೌಡರ್ನ ಯೂಸ್ ಮಾಡಿಕೊಂಡು ಅದಕ್ಕೆ ಮುಂಚೆ ನಾನು ಪಾಕ ಮಾಡ್ಕೊಂಡು ಬಿಡ್ತೀನಿ. ಆಮೇಲೆ ಇಟ್ಟು ಕಳ್ಸೋಕ್ಕೆ ಸರಿ ಹೋಗುತ್ತೆ. ಸೊ ಹಾಗಾಗಿ ಫಸ್ಟ್ ಪಾಕನ ರೆಡಿ ಮಾಡ್ಕೊತೀನಿ. ಇವಾಗ ಪಾಕ ಮಾಡ್ಕೊಳ್ಳೋದಕ್ಕೆ ಅಂಥೇಳಿ ನಾನು ಒಂದು ಚೊಂಬಲ್ಲಿ ನೀರನ್ನ ಹಾಕೊತಾ ಇದ್ದೀನಿ. ಅಳತೆ ಥರ ಅಂತೇನಿಲ್ಲ, ನಮ್ಗೆ ಎಷ್ಟು ಪಾಕ ಬೇಕೋ ಅಷ್ಟು ಪಾಕನ ಮಾಡ್ಕೋಬೋದು. ನಾನಿಲ್ಲಿ 1.5 ಚೊಂಬಷ್ಟು ಪಾಕನ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಆಗುತ್ತಲ್ವ ಜಾಮೂನು, ಅದಕ್ಕೋಸ್ಕರ ಜಾಸ್ತಿ ಇಟ್ಕೊತಾ ಇದ್ದೀನಿ ಇಲ್ಲಿ. ಅದಕ್ಕೇ ನೀರಿಗೇನೆ ಇವಾಗ ಸಕ್ಕರೆನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ಒಂದು 2 ಕಪ್ಸಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ, ಸಾಕಾಗುತ್ತೆ. ಸೊ ತುಂಬ ಸ್ವೀಟು ಆದರೂ ಚೆನ್ನಾಗಿರೋದಿಲ್ಲ, ಸ್ವೀಟ್ ಕಮ್ಮಿ ಆದರೂ ಚೆನ್ನಾಗಿರೋದಿಲ್ಲ. ಅದಕ್ಕಾಗಿ ನೋಡಿಕೊಂಡು ನಮಗೆ ಎಷ್ಟು ಸ್ವೀಟ್ ನಾವು ತಿಂತೀವಿ ನೋಡ್ಕೊಂಡು ಹಾಕ್ಕೊಂಡ್ರೆ ಬೆಟರು. ಅದಕ್ಕೇ ಒಂದು 7 ರಿಂದ 8 ಏಲಕ್ಕಿನ ಸ್ವಲ್ಪ ಚೆನ್ನಾಗಿ ಕುಟ್ಬಿಟ್ಟು ಪುಡಿ ಮಾಡಿಕೊಂಡು ಅದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಏಲಕ್ಕಿನ ಹಾಕ್ಕೊಳ್ಳೋದ್ರಿಂದ. ಇನ್ನು ಬೇರೆ ಏನೂ ನಾನು ಯೂಸ್ ಮಾಡೋದಿಲ್ಲ. ಕೇಸರಿ ಇದ್ದರೆ ಯೂಸ್ ಮಾಡ್ಬೋದು, ಆದರೆ ಕೇಸರಿ ಇಲ್ಲದೆ ಇರೋದ್ರಿಂದ ನಾನು ಇಲ್ಲಿ ಯೂಸ್ ಮಾಡ್ತಾಯಿಲ್ಲ. ಏಲಕ್ಕಿ, ಸಕ್ಕರೆ, ನೀರು ಇದಿಷ್ಟು ನೀಟಾಗಿ ಕುದಿಸ್ಕೊಳ್ಳೋಕ್ಕೆ ಅಂತ ಹೇಳಿ ಇಟ್ಬಿಟ್ಟು ನೆಕ್ಸ್ಟು ಹಿಟ್ಟು ಕಲಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ನಾನಿಲ್ಲಿ ಜಾಮೂನ್ಗೆ ಹಿಟ್ಟು ಕಲಿಸ್ಬೇಕಾದ್ರೆ ನೀರು ಮಾತ್ರ ಯೂಸ್ ಮಾಡೋದಿಲ್ಲ, ಹಾಲು ಜೊತೆ ನೀರನ್ನ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊತೀನಿ. ಯಾಕೆಂತಂದರೆ ತುಂಬ ಚೆನ್ನಾಗಿ ಸಾಫ್ಟಾಗುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಬರೀ ನೀರಲ್ಲೆಲ್ಲ ನಾನು ಕಲಿಸ್ಕೊಂಡು ಯಾವತ್ತೂ ಟ್ರೈ ಮಾಡಿಲ್ಲ. ಕೆಲವರು ನೀರಲ್ಲಿ ಕಲಿಸ್ಕೊತಾರೆ ಜಾಮೂನ್ ಹಿಟ್ಟನ್ನ. ನಾನು ಹಾಲು ಮತ್ತು ನೀರು ಎರಡೂ ಮಿಕ್ಸ್ ಮಾಡಿಕೊಂಡು ಎಷ್ಟು ಬೇಕು ನೋಡ್ಕೊಂಡು ಈ ಥರ ಕಲಿಸ್ಕೊತೀನಿ. ಹಾಲು ಮಿಕ್ಸ್ ಮಾಡಬೇಕಾದ್ರೆ ನೋಡ್ಕೊಬೇಕು, ಹಿಟ್ಟು ತುಂಬ ತೆಳ್ಳಗಾದರೂ ಚೆನ್ನಾಗಿರೋದಿಲ್ಲ. ಈ ಥರ ಸಾಫ್ಟಾಗೆ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಉಂಡೆಗಳನ್ನ ಹಾಕೋಬೋದು ನಾವು, ಸಾಫ್ಟಾಗಿ ಬರುತ್ತೆ. ಸೊ ಅದೆಲ್ಲ ಕಲಿಸ್ಕೊಂಡು ಆದಮೇಲೆ ಇವಾಗ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡೆಲ್ಲ ಆದಮೇಲೆ ನಾನು ಉಂಡೆ ಮಾಡ್ಕೊತಾ ಇದ್ದೀನಿ ಇಲ್ಲಿ ಸಣ್ಣದಾಗೆ. ಅದಕ್ಕೆ ತುಪ್ಪನ ಕೈಗೆ ಸಾವ್ರಿಕೊಂಡು ಉಂಡೆ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ ಈ ಥರ ತುಪ್ಪನ ಕೈ ಸಾವ್ರಿಕೊಂಡು ಮಾಡೋದ್ರಿಂದ. ಎಣ್ಣೆ ಕೂಡ ಒಬ್ಬೊಬ್ಬರು ಹಾಕೊತಾರೆ, ಆದರೆ ತುಪ್ಪ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಅದಕ್ಕೆ ನಾನು ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ. ಇದು ಊರಲ್ಲಿ ಮಾಡಿಕೊಟ್ಟಿರೋದು ನಮ್ಮಮ್ಮ, ಎಮ್ಮೆ ಇರುತ್ತಲ್ಲ ಆ ಹಾಲಲ್ಲಿ ಮಾಡಿರೋಂಥ ತುಪ್ಪ ತುಂಬ ಟೇಸ್ಟಾಗಿರುತ್ತೆ. ನಮಗಂತೂ ತುಂಬ ಇಷ್ಟ. ಅದಕ್ಕೆ ನಾವು ಯಾವಾಗ್ಲೂ ಊರಿಂದನೇ ತೊಗೊಬರ್ತೀವಿ ತುಪ್ಪನ. ನಾನು ಒಬ್ಬಳೇ ಉಂಡೆ ಕಟ್ತಾ ಇದ್ದೆ, ಅದಾದಮೇಲೆ ಮೋನಿ ಕೂಡ ಆ್ಯಡ್ ಆದ, ಬೇಗ ಆಗುತ್ತೆ ಅಂತೇಳಿ ಅವನು ಸ್ವಲ್ಪ ಉಂಡೆನ ಕಟ್ಕೊಡ್ತಾ ಇದ್ದಾನೆ. ನಾನೇನಾದರೂ ಮಾಡಬೇಕಾದ್ರೆ ಅವ್ನು ಸ್ವಲ್ಪ ಹೆಲ್ಪ್ ಮಾಡ್ತಾನೆ ಕೆಲವೊಂದು ಕೆಲಸಗಳಲ್ಲಿ, ನಾನು ಮಾಡ್ತೀನಿ ಅಂತ ಹೇಳಿ. ನನಗಂತೂ ಅದು ಖುಷಿಯಾಗುತ್ತೆ.
ಮಕ್ಕಳು ಕಲಿತಾ ಇದ್ದರೆ ಖುಷಿ ಅಲ್ವಾ. ಏನಾದರೂ ಸಣ್ಣ ಪುಟ್ಟ ಕೆಲಸಗಳನ್ನ ಹೆಲ್ಪ್ ಮಾಡಿಕೊಟ್ರೆ. ನಮ್ಮ ಅಕ್ಕ ಅಡುಗೆ ಮಾಡ್ತಾಯಿದ್ರು, ಅವ್ರ ಜೊತೆ ಮಾತಾಡಿಕೊಂಡು ನಾನು ಮತ್ತು ಮೋನಿ ಇಬ್ಬರೂ ಉಂಡೆ ಕಟ್ಕೊತಾ ಇದ್ವಿ ಬೇಗ ಆಗಲಿ ಅಂತ. ತುಂಬ ದಪ್ಪನೂ ಉಂಡೆ ಕಟ್ತಾ ಇರಲಿಲ್ಲ, ಸಣ್ಣ ಸಣ್ಣದಾಗೇ ಉಂಡೆಗಳನ್ನ ಹಾಕೊತಾ ಇದ್ವಿ. ತುಂಬ ತೀರ ದಪ್ಪ ಆದರೆ ಅದು ಬೇಯಿಸಿ ನಾವು ಪಾಕದೊಳಗಡೆ ಹಾಕಿದ್ಮೇಲೆ ಅದು ಅಳ್ಳುತ್ತಲ್ವ, ತುಂಬ ದಪ್ಪ ಆಗುತ್ತೆ ಅಂತ ಹೇಳಿ ಮೀಡಿಯಮ್ ಸೈಜ್ ಒಂದು ಸ್ವಲ್ಪ ನೋಡಿಕೊಂಡು ನಮ್ಗೆ ಎಷ್ಟು ಬೇಕು ಅಷ್ಟು ತಕ್ಕನಾಗೆ ಉಂಡೆನ ಮಾಡ್ಕೊತಾ ಇದ್ದೀವಿ. ಉಂಡೆ ಇನ್ನೇನು ಮಾಡ್ಕೊಂಡಾಯಿತು ಮುಗೀತು ಅಂತ ಹೇಳೋಷ್ಟರಲ್ಲಿ ನಾನು ಎಣ್ಣೆ ಕಾಯೋಕ್ಕೆ ಇಟ್ಕೊಂಡಿದ್ದೆ. ಅದು ಸ್ವಲ್ಪ ಕರೆಕ್ಟಾಗೆ ನಾವು ಉಂಡೆ ಎಲ್ಲ ಕಟ್ಟಿ ಮುಗಿಯೋಷ್ಟರಲ್ಲಿ ಎಣ್ಣೆ ಕೂಡ ಕಾದಿತ್ತು. ಅದಕ್ಕೇ ಇವಾಗ ಉಂಡೆಗಳನ್ನ ಹಾಕೋತಾ ಇದ್ದೀನಿ. ಈ ಥರ ಒಂದು 5-6 ನಾವು ಒಂದೇ ಸಲ ಹಾಕೋಬೋದು, ಅದೇನು ಒಂದಕ್ಕೊಂದು ಅಂಟ್ಕೊಳ್ಳಲ್ಲ. ಹಾಗಾಗಿ ನಾವು ಈ ಥರ ಒಂದೇ ಸಲ ಒಂದು 5-6 ಎಣ್ಣೆ ಒಳಗಡೆ ಬಿಟ್ಟು ಎತ್ಕೊಬೋದು, ಚೆನ್ನಾಗಿರುತ್ತೆ. ಮತ್ತು ನಾನು ಪಕ್ಕದಲ್ಲಿ ಒಂದು ಕಡೆ ಇದು ಫಸ್ಟೇ ಹೇಳಿದ್ನಲ್ಲ ಪಾಕ ಕೂಡ ಮಾಡ್ತಾಯಿದ್ದೀರಿ ಅಂತ, ಅದು ಕೂಡ ಚೆನ್ನಾಗಾಗಿತ್ತು. ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಳೋಣ ಅಂಥೇಳಿ ಇನ್ನೂ ಬಿಸಿಗಿಟ್ಟಿದ್ದೆ. ಪಾಕ ಚೆನ್ನಾಗಾದಷ್ಟು ತುಂಬ ದಿನ ನಾವು ಇಡ್ಬೋದು. ಅಂದರೆ ನಮ್ಮ ಮನೇಲೇನು ತುಂಬ ದಿನ ಇಡೋದಕ್ಕೆ ಹೋಗಲ್ಲ, ಒಂದು 2 ಡೇಸ್ಗೆಲ್ಲ ಖಾಲಿ ಆಗಿಬಿಡುತ್ತೆ. ಮೋನಿ ಕೂಡ ಮಾಡಬೇಕಾದ್ರೆ ಲೆಕ್ಕ ಹಾಕಿದ್ದ 75 ಏನೋ ಆಗಿತ್ತು. ಅಂದರೂ ನಾವು ಸ್ವಲ್ಪ ಉಂಡೆನ ದಪ್ಪನೇ ಮಾಡಿದ್ದೀವಿ. ತುಂಬ ಸಣ್ಣ ಮಾಡಿ ತುಂಬ ದಿನ ಇಡೋದಕ್ಕಿಂತ ಸ್ವಲ್ಪ ದಪ್ಪಗೆ ಮಾಡಿದ್ರೂ ಕೊಟ್ಟಾಗೂ ಚೆನ್ನಾಗಿರುತ್ತೆ ಬೇರೆಯವ್ರಿಗೆ ತಿನ್ನೋದಕ್ಕೆ. ತುಂಬ ದಪ್ಪನೂ ಮಾಡಿಲ್ಲ, ತೀರ ಸಣ್ಣನೂ ಮಾಡಿಲ್ಲ, ಒಂದು ಮೀಡಿಯಮ್ಮಾಗೆ ಉಂಡೆಗಳನ್ನ ಮಾಡ್ಕೊಂಡಿದ್ದೀನಿ. ಈ ಥರ ಎಣ್ಣೆಗೆ ಹಾಕಿದ್ಮೇಲೆ ನಾವು ಲೋ ಫ್ಲೇಮಲ್ಲಿ ಇಟ್ಟರೆ ಚೆನ್ನಾಗಾಗುತ್ತೆ. ಇಲ್ಲ ಅಂತಂದರೆ ಹೈ ಫ್ಲೇಮಲ್ಲಿ ಏನಾದರೂ ನಾವು ಇಟ್ಟರೆ ಅದು ತುಂಬ ಬೇಗ ಕಲರ್ ಚೇಂಜ್ ಆಗಿಬಿಡುತ್ತೆ ಮತ್ತು ಸೀದೋದಂಗೆ ಆಗುತ್ತೆ. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಬೇಯಿಸೋದ್ರಿಂದ ನೀಟಾಗಿ ಒಳಗಡೆ ಎಲ್ಲ ಹಿಟ್ಟು ಬೆಂದಿರುತ್ತೆ, ಚೆನ್ನಾಗಾಗುತ್ತೆ. ಸೊ ಈ ಥರ ಬ್ರೌನ್ ಕಲರ್ ಬರೋ ಥರ ನಾವು ಬೇಯಿಸ್ಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ. ನಾವು ಪಾಕಕ್ಕೆ ಹಾಕಿದಾಗ ಸ್ವಲ್ಪ ಇನ್ನೂ ಕಲರ್ ಚೇಂಜ್ ಆಗಿಲ್ಲ ಅಂದಾಗಲೇ ನಾವೇನಾದರೂ ಎಣ್ಣೆಯಿಂದ ತೊಗೊಂಡ್ಬಿಟ್ರೆ ಅದು ಚೆನ್ನಾಗಾಗಲ್ಲ. ನಾನು ಡೈರೆಕ್ಟ್ ಇವಾಗ ಪಾಕದೊಳಗಡೆ ಹಾಕ್ತಾಯಿಲ್ಲ, ಒಂದು ಪ್ಲೇಟ್ಗೆ ಎತ್ಕೊಂಡು ಅದಾದ ಸ್ವಲ್ಪ ಹೊತ್ತಿಗೆ ನಾನು ಪಾಕದಲ್ಲಿ ಹಾಕ್ತೀನಿ. ಪಾಕನೂ ಸ್ವಲ್ಪ ಬಿಸಿ ಇತ್ತಲ್ವ, ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಹೋಗಲಿ ಅಂತ ಅದನ್ನು ಸೈಡಲ್ಲಿ ಇಟ್ಟಿದ್ದೆ ಉಂಡೆಗಳನ್ನೆಲ್ಲ. ನೆಕ್ಸ್ಟು ಇನ್ನೊಂದು ಸ್ವಲ್ಪ ಇತ್ತಲ್ಲ ಅದನ್ನು ಬೇಯಿಸ್ಕೊತಾ ಇದ್ದೀನಿ. ಇವಾಗ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದು ಉಂಡೆಗಳನ್ನ 2 ಟ್ರಿಪ್ಪು ಬೇಯಿಸ್ಕೊಂಡೆ ಎಣ್ಣೆಲಿ. ಸೊ ಬೇಗನೆ ಆಯಿತು, ತುಂಬ ಹೊತ್ತು ಟೈಮೆಲ್ಲ ಏನು ತೊಗೊಳ್ಳಲ್ಲ ಉಂಡೆಗಳು ಬೇಯೋದಕ್ಕೆ, ಬೇಗನೆ ನಮಗೆ ರೆಡಿ ಆಗುತ್ತೆ ಕ್ವಿಕ್ಕಾಗೆ. ಆದರೆ ಸ್ವಲ್ಪ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬೇಕು ನಾನು ಹೇಳ್ದಾಗೆ. ಮತ್ತು ಅದೆಲ್ಲ ಆದಮೇಲೆ ಫಸ್ಟ್ ನಾನೇನು ಬೇಯಿಸಿಟ್ಕೊಂಡಿದ್ದೆ ಅದಷ್ಟು ನೀಟಾಗಿ ಸ್ವಲ್ಪ ತಣ್ಣಗಾಗಿತ್ತು. ಅದಕ್ಕೆ ಪಾಕನೂ ಬಿಸಿ ಇತ್ತಲ್ವ, ಅದು ಬಿಸಿ ಇರುತ್ತೆ ಅಂಥೇಳಿ ಸ್ವಲ್ಪ ಲೇಟಾಗಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೇಗನೆ ಅಳ್ಬಿಡ್ತು ಅದು ಜಾಮೂನ್ ಉಂಡೆಗಳು, ಯಾಕೆ ಅಂತಂದರೆ ಪಾಕ ಬಿಸಿ ಇತ್ತಲ್ವ. 2 ಸಲ ನಾನು ಬೇಯಿಸ್ಕೊಂಡಿದ್ನಿ. ಇವಾಗ ಇದ್ರೊಳಗಡೆ ಹಾಕಿದ್ದೀನಿ. ಆಲ್ರೆಡಿ ಸ್ವಲ್ಪ ಸಾಫ್ಟ್ ಆಗಿದೆ. ಬೇಗ ಬೇಕು ನಮಗೆ, ಬೇಗ ಅಳ್ಬೇಕು ಜಾಮೂನ್ ಅಂತ ಇದ್ದರೆ ಈ ಥರ ಬಿಸಿ ಪಾಕಕ್ಕೆ ಹಾಕಿದ್ರೆ ಸೊ ಬೇಗ ನಮಗೆ ಕ್ವಿಕ್ಕಾಗಿ ರೆಡಿ ಆಗಿಬಿಡುತ್ತೆ. ಅದೆಲ್ಲ ಆದಮೇಲೆ ನಾವು ನೆಕ್ಸ್ಟು ಕೇಕ್ ಕಟ್ಟಿಂಗ್ನ ಸ್ಟಾರ್ಟ್ ಮಾಡಿದ್ವಿ. ಬರ್ಡೇದು ಕೇಕ್ ಕಟ್ಟಿಂಗ್ ಮಾಡಿಸ್ಬಿಟ್ಟು ನೆಕ್ಸ್ಟು ಊಟ ಮಾಡೋಣ ಅಂಥೇಳಿ ಕೇಕ್ ಕಟ್ಟಿಂಗ್ ಮಾಡಿಸ್ತಾಯಿದ್ದೀವಿ. ಸಿಂಪಲಾಗಿ ತುಂಬ ಖುಷಿಯಿಂದ ಕೇಕ್ ಕಟ್ಟಿಂಗ್ನ ಮಾಡಿಸ್ತಾ ಇದ್ದೀವಿ. ನಮ್ಮ ಅಕ್ಕಂಗೂ ಕೂಡ ತುಂಬ ಖುಷಿ ಆಯಿತು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಶಿಲ್ಪಕ್ಕ, ಹ್ಯಾಪಿ ಬರ್ಡೇ ಟು ಯು. ಕೇಕ್ ಕಟ್ಟಿಂಗ್ ಟೈಮಲ್ಲಿ ನಮ್ಮ ಮನೇಲಿ ಬಿಗ್ ಬಾಸ್ ಕೂಡ ಓಡ್ತಾ ಇತ್ತು ಟಿ ವಿನಲ್ಲಿ. ಸೊ ನಾವು ರೆಗ್ಯುಲರಾಗಿ ಬಿಗ್ ಬಾಸ್ನ ನೋಡ್ತಾ ಇರ್ತೀವಿ, ಹಾಗಾಗಿ ಅದು ಮ್ಯೂಟ್ ಕೂಡ ಮಾಡಿಲ್ಲ, ಅದ್ರ ಪಾಡ್ಗೆ ಅದು ರನ್ ಆಗ್ತಾ ಇತ್ತು. ಆ ಟೈಮಲ್ಲೇ ಕೇಕ್ ಕಟ್ಟಿಂಗ್ ಮಾಡಿಸಿದ್ದು. ತುಂಬ ಲೇಟ್ ಆಗಿಬಿಡುತ್ತೆ, ಇನ್ನೂ ಆಲ್ರೆಡಿ ಲೇಟ್ ಆಗಿದೆ ಅಂತೇಳಿ. ಯಾಕೆ ಲೇಟ್ ಆಯಿತು ಅಂದರೆ ನಮ್ಮ ಭಾವ ಮತ್ತು ನಮ್ಮ ಹಸ್ಬೆಂಡ್ಗೆ ವೆಯ್ಟ್ ಮಾಡಿ ಲೇಟ್ ಆಯಿತು. ಅವರಿಬ್ಬರು ಹಾಗೂ ಜಾಯ್ನ್ ಆಗೋಕ್ಕಾಗಲೇ ಇಲ್ಲ. ತುಂಬ ಲೇಟ್ ಆಗುತ್ತೆ, ನೀವು ಕೇಕ್ ಕಟ್ಟಿಂಗ್ ಮುಗಿಸಿ ಅಂತ ಹೇಳಿದ್ರು. ಅದಕ್ಕೆ ನಾವೇ ಇಷ್ಟು ಜನನೂ ಕೇಕ್ ಕಟ್ಟಿಂಗ್ ಮುಗಿಸಿ ಎಲ್ಲ ಮಾಡಿದ್ವಿ. ನಾನು, ನಮ್ಮ ಅಣ್ಣ ಮತ್ತು ಹುಡುಗರಿಬ್ಬರು, ನಮ್ಮ ಅಕ್ಕಂದೇ ಅಲ್ವಾ ಬರ್ಡೇ. ಸೊ ಇಷ್ಟು ಜನನೂ ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ನ ಮುಗಿಸಿದ್ವಿ. ಅವರೇನೋ ಹೊರಗೆ ಕೆಲಸ ಇತ್ತು ಅಂಥೇಳಿ
ಸ್ವಲ್ಪ ಬರೋಕ್ಕಾಗಲಿಲ್ಲ. ಅದಾದಮೇಲೆ ಅವ್ರಿಗೆ ಸ್ವೀಟ್ ತಿನ್ಸೋಣ ಕೇಕ್ನ ಅಂತ ಹೇಳಿ ಅವಳು ಸುಮ್ಮನಾದ್ಲು ನಮ್ಮಕ್ಕ. ಸೊ ಇದಿಷ್ಟು ನನ್ನ ಇವತ್ತಿನ ಲಾಗ್ ಆಗಿತ್ತು. ಸೊ ಯಾರಿಗೆಲ್ಲ ನನ್ನ ಲಾಗ್ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.